ಹಾಯ್ ಫ್ರೆಂಡ್ಸ್, ನಮಸ್ತೆ. ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ವಿಡಿಯೋನ ಫಸ್ಟ್ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಒಂದು ಕಾಯಿನ್ಗಳ ಬಗ್ಗೆ ತಿಳಿಯಲಿ. ಇದೊಂದು ಉತ್ತಮವಾದಂತಹ ಹವ್ಯಾಸ. ಅದನ್ನು ರೂಢಿಸಿಕೊಳ್ಳೋದು ಮನಸ್ಸಿಗೆ, ದೇಹಕ್ಕೆ ತುಂಬ ನೆಮ್ಮದಿಯನ್ನು ತರುತ್ತೆ. ಈಗ ಇವತ್ತಿನ ವಿಷಯಕ್ಕೆ ಬರೋಣ. ನೀವೇನು ನೋಡ್ತಾ ಇದ್ದೀರಾ, ಇದು ₹1 ನಾರ್ಮಲ್ನ ಕಾಯಿನ್. ಇದು ಅಂದರೆ ನಾವೆಲ್ಲರೂ ಇನ್ನೂ ಬಳಕೆಯಲ್ಲೇ ಇದೆ. ನೀವು ಎಲ್ಲರೂ ಬಳಸಿದ್ದೀವಿ. 2000 ಇಸ್ವಿ ಆದ್ಮೇಲೂ ಕೂಡ ಈ ನಾಣ್ಯಗಳು ಬಿಡುಗಡೆ ಆಗಿರುವಂಥದ್ದು 2004ರಲ್ಲಿ ಕೊನೆಯಾಗಿರುವಂಥದ್ದು. ಶುರುವಾಗಿದ್ದು 1992ರಲ್ಲಿ. ಭಾರತದ ಅತ್ಯಂತ ಕಾಮನ್ ಯೂಸ್ಡ್ ಕಾಯಿನ್ ಇದು. ಅಂದರೆ ತುಂಬಾ ಬಳಕೆಯಾದಂತಹ ನಾಣ್ಯ. ₹1ನಲ್ಲಿ ತುಂಬಾ ಬಳಕೆಯಾದಂತಹ ನಾಣ್ಯ. ಇದರಲ್ಲಿ ಏನು ವಿಶೇಷತೆ ಹಾಗಾದ್ರೆ ಅಂತ ಕೇಳ್ಬೋದು. ಯಾವತ್ತೇ ಆಗಲಿ ಸ್ನೇಹಿತರೆ, ನಾಣ್ಯ ಬಿಡುಗಡೆಯಾದ ವರ್ಷ 1992ರಲ್ಲಿ ಏನು ಬಿಡುಗಡೆ ಆಯಿತು ಅಂತ ಹೇಳಿದೆ ಆ ವರ್ಷ, ಮತ್ತೆ ನಾಣ್ಯ ಕೊನೆಯಾದ ವರ್ಷ ಅಂದ್ರೆ ಏನು 2004. ಈ 2 ವರ್ಷಗಳ ಯಾವುದೇ ಮಿಂಟ್ನ ನಾಣ್ಯಗಳಾಗಿರಬಹುದು ತುಂಬಾ ಇಂಪಾರ್ಟೆಂಟ್. ಅದನ್ನು ಹೊರತುಪಡಿಸಿ ಕೂಡ ಈ ಒಂದು ನಾಣ್ಯ ಏನಿದೆ ಹಲವಾರು ವರ್ಷಗಳಲ್ಲಿ ಸ್ಕೇರ್ ಕ್ಯಾಟಗರಿ ಇರುವಂಥದ್ದು. ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ಬಿಡ್ತೇನೆ. ಅದಕ್ಕೂ ಮುಂಚೆ ಮತ್ತೊಂದು ವಿಷಯ ಹೇಳ್ತಾ ಇದ್ದೇನೆ. ನಮ್ಮ ಚಾನಲಲ್ಲಿ ಹಳೆ ನಾಣ್ಯಗಳ ಗಿವ್ ಅವೇ ಇರುವಂಥದ್ದು. ಅದನ್ನು ನಾನು ಈಗಾಗಲೇ ನಿನ್ನೆ ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೇನೆ. ಸುಮಾರು ₹1,500 ₹2,000 ಅಷ್ಟು ಬೆಲೆ ಬಾಳುವ ನಾಣ್ಯಗಳನ್ನ ನಾನು 5 ಜನರಿಗೆ ಕೊಡ್ತಾ ಇರುವಂತದ್ದು. ಅಂದ್ರೆ ಏನು, ಸುಮಾರು ₹10,000 ಅಷ್ಟು ನಾಣ್ಯಗಳನ್ನ ನಾನು ಗಿವ್ ಅವೇ ಮಾಡ್ತಾ ಇರುವಂತದ್ದು. ಅದನ್ನ ಏಕೆ ಪಡ್ಕೊಳ್ಬೇಕು, ಎಲ್ಲಿ ತಗೊಳ್ಳೋದು, ಎಲ್ಲಾ ಡೀಟೇಲ್ಸ್ ಅನ್ನ ನಾನು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೇನೆ, ನೋಡಬಹುದು. ಈ ಒಂದು ವಿಡಿಯೋದ ಕೊನೆಯಲ್ಲಿ ಕೂಡ ಆ ಒಂದು ವಿಡಿಯೋದ ಲಿಂಕ್ ಬರುತ್ತೆ, ನೀವು ಅದನ್ನ ಕ್ಲಿಕ್ ಮಾಡಿ ನೋಡಬಹುದು ಎಂಡ್ ಸ್ಕ್ರೀನ್ ಅಲ್ಲಿ. ಈಗ ಈ ಒಂದು ನಾಣ್ಯದ ವಿಷಯವನ್ನು ಮುಂದುವರಿಸೋಣ. ಇದು ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್ ನಾಣ್ಯ. ಸುಮಾರು 4.85 ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದೆ. 25 mm ಅಷ್ಟು ಸುತ್ತಳತೆಯನ್ನು ಹೊಂದಿರುವಂಥದ್ದು. ಸರ್ಕ್ಯುಲರ್ ಶೇಪ್ ಅನ್ನು ಹೊಂದಿದ್ದು, ಕೆಲವೊಂದು ನಾಣ್ಯಗಳು ಸ್ಮೂತ್ ಎಡ್ಜ್ ಅನ್ನು ಹೊಂದಿದ್ರೆ, ಕೆಲವೊಂದು ನಾಣ್ಯಗಳು ಸೆಕ್ಯೂರಿಟಿ ಎಡ್ಜಸ್ ಅನ್ನ ಹೊಂದಿರುವಂಥದ್ದು. ತುಂಬಾ ಯೂಸ್ ಆಗಿರುವಂತಹ ನಾಣ್ಯ. ಅಂದ್ರೆ ಯೂಸ್ ಆಗಿದೆ ಇನ್ ದ ಸೆನ್ಸ್, ಜನರು ಅತಿ ಹೆಚ್ಚಾಗಿ ಇಷ್ಟಪಟ್ಟು ಬಳಸಿದಂತಹ ₹1 ನಾಣ್ಯ ಇದು. ನಿಮ್ಗೆ ದಾಖಲೆ ತೋರಿಸ್ಬಿಡ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಈ ನಾಣ್ಯ ನಾನು ಏನ್ ಹೇಳಿದೆ 1992ರಲ್ಲಿ ಶುರುವಾಗಿರುವಂಥದ್ದು. ನೋಡ್ಬೋದು, ಎಲ್ಲವೂ ಕೂಡ ಸ್ಕೇರ್ ಕ್ಯಾಟಗರಿಗೆ ಹೋಗಿರುವಂಥದ್ದು. UNC ಕಂಡೀಷನ್ ಇತ್ತಂದ್ರೆ ನೋಡಿ, 1992ರ ಬಾಂಬೆ ಮಿಂಟ್ನ ನಾಣ್ಯ ₹60 ಇರುವಂಥದ್ದು. ಹೈದರಾಬಾದ್ ಮಿಂಟ್ನ ನಾಣ್ಯ ₹100 ಇರುವಂಥದ್ದು. ₹1ಗೆ ₹100. ನಿಜವಾಗ್ಲೂ ಸ್ನೇಹಿತರೆ, ಇಲ್ಲಿ 1992 ಅಂತ ಇರಬೇಕು, ಹೈದರಾಬಾದ್ ಇರಬೇಕು. ಅದೇ ರೀತಿ ನೋಡಿ, ಎಲ್ಲವೂ ಸ್ಕೇರ್ ಕ್ಯಾಟಗರಿ ಇರುವಂಥದ್ದು. 92, 93, 94, 95, 96 ಇನ್ಕ್ಲೂಡಿಂಗ್ 1997 ಇಲ್ಲಿವರೆಗೂ ಎಲ್ಲವೂ ಸ್ಕೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಜೋಪಾನವಾಗಿ ಎತ್ತಿಟ್ಕೊಳ್ಳಿ. ನಿಮ್ಮ ಹತ್ರ ಈ ನಾಣ್ಯಗಳು ಇತ್ತು ಅಂದ್ರೆ ಈ ಇಯರ್ನ ನಾಣ್ಯಗಳಿರಬೇಕು ನೋಡ್ಕೊಳ್ಳಿ. 92, 93, 94, 95, 96, 97 ನಾನು ನಿಮ್ಗೆ ತೋರ್ಸೋಣ ಅಂತ ಕೆಲವೊಂದು ಕಾಯಿನ್ ಇಟ್ಕೊಂಡಿದ್ದೆ. ಎಕ್ಸಾಂಪಲ್ ನೋಡಿ, ಇಲ್ಲೊಂದಿದೆ 1997ರ ಮೆಕ್ಸಿಕೋ ಮಿಂಟ್ನ ನಾಣ್ಯ. ಇಲ್ಲಿ ಮೆಕ್ಸಿಕೋ ಮಿಂಟ್ನ ನಾಣ್ಯ ಏನಿದೆ ಕಾಮನ್ ಕ್ಯಾಟಗರಿಯಲ್ಲಿ ಇದೆ, ಇದು ನಾರ್ಮಲ್ ಕಾಯಿನ್ ಆಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ 1998ರ ನೋಯ್ಡಾ ಮಿಂಟ್ನ ನಾಣ್ಯ, ಇದು ಕೂಡ ಕಾಮನ್ ಕ್ಯಾಟಗರಿಯ ನಾಣ್ಯವಾಗುತ್ತೆ. ಆದರೆ ಮತ್ತೆ ಕೆಲವು ನಾಣ್ಯಗಳಿರುವಂಥದ್ದನ್ನ ಹತ್ರ ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನ ನನಗಿವೆಲ್ಲ ನಾರ್ಮಲ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂಥದ್ದು. ನಾನು ಯಾವುದನ್ನು ದುಡ್ಡು ಕೊಟ್ಟು ತಗೊಂಡಿರುವಂಥದ್ದಲ್ಲ. ಇವನ್ನೆಲ್ಲ ನೋಡಿ, ಇಲ್ಲಿ 1993ರ ಡೈಮಂಡ್ ಶೇಪ್ ಅಂದ್ರೆ ಏನು, ಬಾಂಬೆ ಮಿಂಟ್ನ ನಾಣ್ಯ ಇರುವಂಥದ್ದು. 1993ರಲ್ಲಿ ಡೈಮಂಡ್ ಶೇಪ್ ಬಾಂಬೆ ಮಿಂಟ್ನ ನಾಣ್ಯ ₹60 ಇರುವಂಥದ್ದು. ಸ್ಕೇರ್ ಕ್ಯಾಟಗರಿಯಲ್ಲಿ ಇದೆ. ನೋಡಿ, ₹1 ನಾಣ್ಯಕ್ಕೆ UNC ಕಂಡೀಷನ್ ನಾಣ್ಯ ಎಷ್ಟು ರೂಪಾಯಿ ಇರುವಂಥದ್ದು? ₹60 ಇರುವಂಥದ್ದು. ನನಗೆ ಇದು ಕಾಮನ್ ಸರ್ಕ್ಯುಲೇಷನ್ ಸಿಕ್ಕಿದೆ. ನಾನು ಹೀಗೆ ಇಟ್ಕೊಂಡಿದ್ದೇನೆ, ನಾನು ಅದನ್ನೇನೋ ಮಾಡ್ತಾ ಇಲ್ಲ, ಹಾಗೆ ಉಳಿಸ್ಕೊಂಡಿದ್ದೇನೆ. ಸೊ ನೋಡ್ತಾ ಇರ್ತೀರಾ, ಬೆಲೆ ಇದು ತುಂಬಾ ನಿಖರವಾಗಿರುತ್ತೆ. ನಿಮ್ಮ ಹತ್ರ ಈ ಕಾಯಿನ್ಗಳು ಸೇಲ್ ಆಗಬೇಕು ಅಂದ್ರೆ UNC ಕಂಡೀಷನ್ ಇರಬೇಕು. ಈ ಕಂಡೀಷನ್ ಅಲ್ಲಿ ಯಾರು ತಗೊಳ್ಳೋದಿಲ್ಲ, ಯಾಕಂದ್ರೆ ಎಲ್ಲರ ಹತ್ರ ಈ ತರದ ನಾಣ್ಯಗಳು ಇದ್ದೇ ಇರ್ತವೆ. ಅದೇ UNC ಗ್ರೇಡ್ ನ ನಾಣ್ಯಗಳಿತ್ತು ಅಂದ್ರೆ ಈಸಿಯಾಗಿ ನೀವು ಸೇಲ್ ಮಾಡ್ಕೊಬಹುದು. ಇಷ್ಟು ಬೆಲೆ ಸಿಗುತ್ತೋ ಇಲ್ವೋ ಅಂತ ನಾನು ಹೇಳಕ್ಕಾಗೋದಿಲ್ಲ. ಇದಕ್ಕಿಂತ ಹೆಚ್ಚಿನ ಬೆಲೆ ಬೇಕಾದ್ರೂ ಸಿಗ್ಬಹುದು. ಲಸ್ಟಾರ್ ಗ್ರೇಡ್ ಇತ್ತು ಅಂದ್ರೆ ಅಥವಾ ₹10 ಕಡಿಮೆ ಕೂಡ ಆಗಬಹುದು. ಬಟ್ ಎಲ್ಲವೂ ಕೂಡ ಸ್ಕೇರ್ ಕ್ಯಾಟಗರಿ ನಾಣ್ಯಗಳು. ಅದೇ 1998ರ ನೀವು ನೋಡ್ತೀರಾ ಅಂದ್ರೆ ಎಲ್ಲವೂ ಕಾಮನ್ ಕ್ಯಾಟಗರಿ. 2004ರವರೆಗಿನ ನೋಡಿ, 2004ರದು ನಿಮ್ಗೆ ಏನ್ ಹೇಳ್ತೇನೆ, ನಾಣ್ಯದ ಮೊದಲನೇ ವರ್ಷ ಮತ್ತೆ ನಾಣ್ಯದ ಕೊನೆಯ ವರ್ಷ, ಬಿಡುಗಡೆಯಾದ ವರ್ಷ ಮತ್ತು ಕೊನೆಯ ವರ್ಷ ತುಂಬಾ ಇಂಪಾರ್ಟೆಂಟ್ ಅದ ನೋಡ್ಬೋದು. 2004ರ ನಾಣ್ಯಗಳು ಎಲ್ಲವೂ ಕೂಡ, ಎಲ್ಲಾ ಮಿಂಟ್ನ ಎಲ್ಲವೂ ನಾಣ್ಯಗಳು ಕೂಡ ಸ್ಕೇರ್ ಕ್ಯಾಟಗರಿ ಇರುವಂತದ್ದು. ಬೆಲೆ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಈಗ ನಿಮಗೆ ಈ ಒಂದು ನಾಣ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ನಿಮ್ಮ ಹತ್ರ ಈ ತರದ ನಾಣ್ಯಗಳಿತ್ತು ಅಂದ್ರೆ ಯಾವ ಇಯರ್ನ ಯಾವ ಮಿಂಟ್ನ ನಾಣ್ಯ ಇದೆ ಅಂತ ಕ್ಲಿಯರ್ ಆಗಿ ತಿಳಿಸಿ. ಮಿಂಟ್ ಮಾರ್ಕ್ ಕೂಡ ಇಂಪಾರ್ಟೆಂಟು, ಇಯರ್ ಕೂಡ ಇಂಪಾರ್ಟೆಂಟು. ಇಸವಿ ಮತ್ತೆ ಮಿಂಟ್ ಮಾರ್ಕ್ಗಳು ತುಂಬಾ ಇಂಪಾರ್ಟೆಂಟು. ನಾನು ನಿಮ್ಗಾಗ್ಲೇ ಹೇಳಿದ್ದೀನಿ, ಚಾನಲ್ ನಲ್ಲಿ
ಗಿವ್ ಅವೇ ನಡೀತಾ ಇರುವಂತದ್ದು, ಹಳೆಯ ನಾಣ್ಯಗಳ ಗಿವ್ ಅವೇ ನಡೀತಾ ಇದೆ. ನಿನ್ನೆ ಕೂಡ ಆ ವಿಡಿಯೋದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಆಸಕ್ತರು ಆ ವಿಡಿಯೋನ ಹೋಗಿ ನೋಡಬಹುದು. ಅತ್ಯಂತ ಬೆಲೆ ಬಾಳುವಂತಹ ಹಳೆಯ ನಾಣ್ಯಗಳನ್ನ 1 ಪೈಸೆಯಿಂದ ಹಿಡಿದು 2 ರೂಪಾಯಿವರೆಗೂ ಎಲ್ಲವೂ ಇಂಪಾರ್ಟೆಂಟ್ ನಾಣ್ಯಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ ಫ್ರೀ ಆಗಿ. 5 ಜನರಿಗೆ ಕೊಡ್ತಾ ಇರುವಂತದ್ದು. ಒಂದೊಂದು ಬಾಕ್ಸ್ಗಳು ಸುಮಾರು 1,500 ರೂಪಾಯಿಂದ 2,000 ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು. ಆಸಕ್ತರು ಹೋಗಿ ವಿಡಿಯೋನ ನೋಡಬಹುದು. ಅದಕ್ಕೆ ನಿಮ್ಮ ಅನಿಸಿಕೆಗಳನ್ನ ಅಲ್ಲಿ ಕಾಮೆಂಟ್ ಅನ್ನ ಮಾಡಬಹುದು. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು.